Hello, everybody. This is the fifth session of GST and Customs Duty for the sixth semester BCom of Mangalore University. In this session, we are going to study about the constitutional amendments of GST. ಸಂವಿಧಾನಾತ್ಮಕ ಆ, ಕಾನೂನಿನಲ್ಲಿ ಬದಲಾವಣೆಗಳನ್ನು GSTಗೆ ಬಂದಂತ ಬದಲಾವಣೆಗಳನ್ನ ಇದರಲ್ಲಿ ಸ್ಟಡಿ ಮಾಡ್ತಾ ಇದ್ದೇವೆ. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಓಲ್ ಚಾಪ್ಟರ್ ಅಲ್ಲಿ ನಾವೇನ್ ಕಲಿತೇವೆ ಅನ್ನೋದನ್ನ ಈಗಾಗಲೇ ತುಂಬಾ ಸೆಷನ್ಸ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಇನ್ ದಿಸ್ ಸೆಷನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ರಿಗಾರ್ಡಿಂಗ್ ದಿ GST. GSTಯ ಬಗ್ಗೆ ಸಂವಿಧಾನಾತ್ಮಕವಾದಂತಹ ಅಥವಾ ಆಕ್ಟ್ ಕಾನೂನಾಗಿ ಪರಿವರ್ತನೆ ಆಗ್ತದಲ್ವಾ, ಸೊ ಅದರಲ್ಲಿ ಬದಲಾವಣೆಗಳನ್ನ ಏನ್ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಲೆಟ್ ಅಸ್ ಸಿ ದಿ ಒನ್ ಬೈ ಒನ್ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಹೇಗೆ ಒಂದೊಂದಾಗಿ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗುವ. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನ ಮೊದಲಿಗೆ ಇನ್ಸರ್ಷನ್ ಆಫ್ ನ್ಯೂ ಆರ್ಟಿಕಲ್ 246A. The article 246 in this one, it explains about the powers of the union and state governments regarding the goods and service tax imposed by both, that is central and state government. Uh, regarding the power of the lawmaking, regarding the power of lawmaking of center, that is union and the state government. This amendment would subsume, in the sense it will suck ಅಂದ್ರೆ ಎಲ್ಲನ್ನ ಒಟ್ಟಿಗೆ ಸೇರಿಸಿಕೊಳ್ಳುವಂಥದ್ದು. It will consolidate the taxes like excise duty, service duty, central sales tax at central level, and the VAT, entry tax, entertainment tax at the state level. ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಳ್ತಾರೆ. ಸೊ ಇಲ್ಲಿ 246 ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗಿ ಹೇಳಿದ್ದಾರೆ ಎ ಅಂತ ಹೇಳಿ 246 ಆರ್ಟಿಕಲ್ ಅಲ್ಲಿ ಅಂತ ಹೇಳಿದ್ರೆ, ಈ ಒಂದು ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್‌ಗೆ ಏನು ಕಾನೂನು ಮಾಡುವಂತ GSTಯ ಪರವಾಗಿ ಕಾನೂನು GSTಗೆ ಸಂಬಂಧಪಟ್ಟಾಗೆ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡುವಂತ ಪವರ್ಸ್ ಇದೆಯಲ್ಲ, ಆ ಪವರ್ಸ್ ಬಗ್ಗೆ ಕಾನೂನು ಮಾಡ್ಲಿಕ್ಕೆ ಇರುವಂತ ಪವರ್ ಅನ್ ಬಗ್ಗೆ ಹೇಳ್ತದೆ ಇಲ್ಲಿ, ಅಧಿಕಾರದ ಬಗ್ಗೆ. ಮತ್ತೆ ಇಲ್ಲಿ ಏನ್ ಅಮೆಂಡ್ಮೆಂಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಕೇಂದ್ರದ ಲೆವೆಲ್ ಅಲ್ಲಿ ಸೆಂಟ್ರಲ್ ಲೆವೆಲ್ ಅಲ್ಲಿ ಎಕ್ಸೈಸ್ ಡ್ಯೂಟಿ ಅಂತಿತ್ತು, ಸರ್ವಿಸ್ ಟ್ಯಾಕ್ಸ್ ಅಂತಿತ್ತು, ಸೇವಾ ತೆರಿಗೆ, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಂತ ಹೇಳಿತ್ತು, ಕೇಂದ್ರ ಮಾರಾಟ ತೆರಿಗೆ ಇತ್ತು, ಸೆಂಟ್ರಲ್ ಲೆವೆಲ್ ಅಲ್ಲಿ ಇದ್ದದನ್ನೆಲ್ಲ ಸಬ್ಸ್ಯೂಮ್ ಮಾಡೋದು, ಒಟ್ಟಿಗೆ ಸೇರಿಸೋದು GST ಒಟ್ಟಿಗೆ. ಅಂಡ್ ಸ್ಟೇಟ್ ಅಲ್ಲಿ ಇದ್ದಂತಹ ವ್ಯಾಟ್, ಎಂಟ್ರಿ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅದೇನಿತ್ತು ಅದನ್ನೆಲ್ಲ ಸ್ಟೇಟ್ ಲೆವೆಲ್ ಇದರಲ್ಲಿ ಒಟ್ಟಿಗೆ ಮಾಡುವಂತದ್ದನ್ನು ಈ ಇದರಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಮುಂದುವರಿದು ದಿ ಆರ್ಟಿಕಲ್ ನಂಬರ್ 246A(2). ಇದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಟ್ ಕವರ್ಸ್ ದಿ ಪ್ರಾವಿಷನ್ ಆಫ್ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್. In such circumstances, only Parliament can make the law. Only Parliament can make the law regarding the goods and services. That is, central government only can make the law. But, however, the provisions of Articles 264A ಆ 2 ಅಲ್ಲಿ ಅದೇನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, in case of petroleum and high-speed petrol and natural gas and aviation turbine fuel shall take effect from the date recommended by GST Council as constituted under the Article 279A. Article 279A ಪ್ರಕಾರ GST ಕೌನ್ಸಿಲ್ ಅಲ್ಲಿಯೇ ಇದರ ಬಗ್ಗೆ ನಿರ್ಧಾರ ಆಗ್ಬೇಕು ಅಂತ. ಅಂದ್ರೆ ಪೆಟ್ರೋಲಿಯಂ, ಕ್ರೂಡ್ ಆಯಿಲ್, ಹೈ ಸ್ಪೀಡ್ ಪೆಟ್ರೋಲ್ ಅಂತ ಬರ್ತದೆ, ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿದೆ, ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ ಹೇಳ್ಕೊಂಡು ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಸಂಬಂಧಪಟ್ಟದಿಲ್ವಾ, ಅದಕ್ಕೆ ಯಾವಾಗ ಇಂದ GST ಅಲ್ಲಿ ರೇಟ್ಸ್ ಹಾಕ್ಬೇಕು ಅನ್ನೋದ್ರ ಬಗ್ಗೆ GST ಕೌನ್ಸಿಲ್ ಅಲ್ಲೇ ಮಾಡ್ಬೇಕು ಅಂತ. ಅಂದ್ರೆ 264A ಅಲ್ಲಿ ಅದನ್ನ ಹೇಳ್ತಾ ಇತ್ತಲ್ಲ, ಏನು ಕೇಂದ್ರಕ್ಕೇನೆ ಎಲ್ಲ ಪವರ್ ಇರೋದು ಅಂತ. ಆದ್ರೆ 264A(2) ಅಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳಿಗೆ ಏನು ನಿರ್ಧಾರ ಮಾಡಿದ್ದಾರೆ ಯಾವಾಗಿಂದ ಮಾಡ್ಬೇಕು ಅಂತ ಹೇಳಿ, ಅದನ್ನ ನಿರ್ಧರಿಸೋದು GST ಕೌನ್ಸಿಲ್ ಬಿಟ್ಟು. ನೆಕ್ಸ್ಟ್ ಕಮ್ಸ್ ದಿ ಅಮೆಂಡ್ಮೆಂಟ್ ಆಫ್ ಆರ್ಟಿಕಲ್ 248(1). ಇನ್ ದಿಸ್ ಒನ್, ರೆಸಿಡ್ಯುಯರಿ ಪವರ್ ಆಫ್ ಲೆಜಿಸ್ಲೇಷನ್. ಲೆಜಿಸ್ಲೇಷನ್ ಏನಿದೆ, ಶಾಸನ ಸಭೆ ಏನಿದೆ ಅಲ್ಲಿ ಅದರ ಪವರ್ಗಳು ಹೇಗೆ ಅಂತ ಹೇಳ್ಬಿಟ್ಟು 248(1) ಅಲ್ಲಿ ಪಾರ್ಲಿಮೆಂಟ್ ಹ್ಯಾಸ್ ಎಕ್ಸ್ಕ್ಲೂಸಿವ್ ಪವರ್ ಟು ಮೇಕ್ ಎನಿ ಲಾ ಇನ್ ರೆಸ್ಪೆಕ್ಟ್ ಆಫ್ ಎನಿ ಐಟಮ್ ನಾಟ್ ಕವರ್ಡ್ ಅಂಡರ್ ದಿ ಸ್ಟೇಟ್ ಲಿಸ್ಟ್ ಅಂಡ್ ಕಂಕರೆಂಟ್ ಲಿಸ್ಟ್ ಅಂತ. ಕಂಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಎರಡಿದೆ. ಕಂಕರೆಂಟ್ ಲಿಸ್ಟ್ ಕೇಂದ್ರದ ಹತ್ರ ಇರ್ತದೆ, ಅಂಡ್ ಸ್ಟೇಟ್ ಲಿಸ್ಟ್ ಅಂತ ಹೇಳುವಂತದ್ದು ರಾಜ್ಯ ಪಟ್ಟಿಯಲ್ಲಿ ಅಂತ ಬರುತ್ತೆ. ಇದು ಫೈನಾನ್ಸ್ಗೆ ಸಂಬಂಧಪಟ್ಟದ್ದು ಎರಡು. ಆಯ್ತಾ, ಇದನ್ನು ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓದಿರ್ತೀರಾ. ಈ ಎರಡು ಲಿಸ್ಟ್ ಗಳನ್ನ ಏನಿದೆ ಇದಕ್ಕೆ ಸಾಧಾರಣವಾಗಿ
ಪಾರ್ಲಿಮೆಂಟಿಗೆ ಮಾತ್ರ ಎಕ್ಸ್‌ಕ್ಲೂಸಿವ್ ಪವರ್ ಇರುವಂತದ್ದು. ಅಂದ್ರೆ ಯಾವ ಐಟಮ್ ಅನ್ನ ಸ್ಟೇಟ್ ಲಿಸ್ಟ್ ಅಲ್ಲಿ ಇಡಬೇಕು, ಯಾವ ಐಟಮ್ ಅನ್ನ ಕಾಂಕ್ರೀಟ್ ಲಿಸ್ಟ್ ಅಲ್ಲಿ ಇಡಬೇಕು ಅಂತ ಹೇಳೋದನ್ನ 246 ಎ ಇದೆ ಅಲ್ವಾ? ಅದರ ಪ್ರಕಾರ. ಅದರಲ್ಲಿ ತಾನೇ ಅದಕ್ಕೆ ಸರ್ವೋಚ್ಚವಾದಂತ ಒಂದು ಅಧಿಕಾರ ಸಿಕ್ಕಿರುವಂತದ್ದು. ಇಟ್ ಹ್ಯಾಸ್ ಗಾಟ್ ಎ ಪವರ್ ಫ್ರಮ್ ದಿ ಆರ್ಟಿಕಲ್ 246 ಎ. So just because of this 246A, it has got the power of deciding. It has got the power of deciding in respect of items which are to be covered in the state list and which are not to be covered in the state list or concurrent list. This decision central government can take. That means in the sense parliament can take. Next is the amendment article of 249(1), power of parliament to legislate with the respect to a matter in the state list in the national interest. ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ಅಂತ ಹೇಳ್ಬಿಟ್ಟು ಮಾಡುವಾಗ ಅದಕ್ಕೆ ಏನಾಗುತ್ತೆ, ಆ ಪಾರ್ಲಿಮೆಂಟಿಗೆ ಪವರ್ ಇದೆ 249 ಒನ್ ಪ್ರಕಾರ. ಏನು ಅಂತ ಹೇಳ್ಬಿಟ್ಟು ಇನ್ ರೆಸ್ಪೆಕ್ಟ್ ಆಫ್ ಎನಿ ಐಟಮ್ ಸ್ಪೆಸಿಫೈಡ್ ಇನ್ ದಿ ಸ್ಟೇಟ್ ಲಿಸ್ಟ್. ಸ್ಟೇಟ್ ಲಿಸ್ಟ್ ಅಲ್ಲಿ ಸ್ಪೆಸಿಫೈ ಮಾಡಿದ್ರು ಸಹ ರಾಷ್ಟ್ರೀಯ ಹಿತಾಸಕ್ತಿ ಅದರಲ್ಲಿ ಅಡಗಿದೆ ಅಂತ ಹೇಳಿದ್ರೆ ಏನ್ ಮಾಡ್ಬೋದು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲಿ 2/3 ವೋಟ್ ಅನ್ನ ಪಾಸ್ ಮಾಡಿಕೊಂಡು ಇಲ್ಲಿ 246A ಅಧಿಕಾರವನ್ನ ಬಳಸಿಕೊಂಡು ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಮೇಕ್ ದಿ GST ಲಾ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಮೆಂಡ್ಮೆಂಟ್ ಆಫ್ ಆರ್ಟಿಕಲ್ 250 ಅದು 1 ಸಬ್ಸೆಕ್ಷನ್ 1 ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಅಂತ. ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಏರ್ಪಟ್ಟಾಗ ಅಂದ್ರೆ ತುರ್ತು ಪರಿಸ್ಥಿತಿ ಅಂತ ಏರ್ಪಟ್ಟಾಗ ಏನ್ ಮಾಡ್ಬೇಕಾಗುತ್ತೆ, ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಮೇಕ್ ದಿ ಜಿಎಸ್ಟಿ ಲಾ ಆಸ್ ಆನ್ ಇಟ್ಸ್ ಓನ್ ಅಂತ. ಅಂದ್ರೆ ಆಗ GST ಕೌನ್ಸಿಲ್ ಅಂತ ಹೇಳುವಂತದ್ದು ಮತ್ತೆ ಬೇರೆ ಎಲ್ಲ ಬರೋದಿಲ್ಲ. ಆಕ್ಚುಲ್ ಆಗಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ದಿ ಪವರ್ ಟು ಮೇಕ್ ದಿ ಲಾ ಇನ್ ರೆಸ್ಪೆಕ್ಟ್ ಆಫ್ ದಿ ಐಟಮ್ಸ್ ಕವರ್ ಸ್ಟೇಟ್ ಲಿಸ್ಟ್ ಇನ್ನು ಅನ್ನೋದ್ರ ಬಗ್ಗೆ ಇರ್ತಿತ್ತು. ಬಟ್ 251 ನಲ್ಲಿ ಅದು ಮಾತ್ರ ಇತ್ತು. ಆದ್ರೆ 246A ಪವರ್ 251 ಎರಡು ಸೇರಿಸಿದಾಗ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕ್ಯಾನ್ ಮೇಕ್ ದಿ GST ಲಾ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತ ಹೇಳಿ. ನೆಕ್ಸ್ಟ್ amendment of article 268 subsection 1 duties levied by the union but collected by the states. So ಇಲ್ಲಿ ಈ ವಿಷಯದ ಬಗ್ಗೆ in this matter regarding the collection of the duties, that is tax amounts by the state and union by the central, regarding that one it specifies article 268(1) subsection 1 provides the provision of levy of stamp duty and excise duty. Stamp duty and excise duty on medicinal and toilet preparation of union government. First it was like this only, but when this article 268(1) comes, now the duties of excise on medicinal and toilet preparation has been omitted. Same is been amalgamated in GST. It has been consolidated or subsumed in the GST. That rate has been okay. Otherwise, it was separately like a stamp duty and excise duty was imposing on the medicine and the toilet preparation by the union government and collection by the state. These two were there. ಇದು ಒಂದು ವಿಶೇಷವಾದದ್ದು. ಇದನ್ನ ನೀವು ಪೇಪರ್ಗಳಲ್ಲಿ ಓದಿರ್ಬೋದು. ಹೇಗೆ ಅಂತಂದ್ರೆ ಸ್ಯಾನಿಟರಿ ಪ್ಯಾಡ್ಸ್, ನ್ಯಾಪ್ಕಿನ್ಸ್ ಮೇಲೆ ಅದಕ್ಕೆಲ್ಲ ಏನ್ ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, GST ಹಾಕಿದ್ದಾರೆ, ಇದನ್ನು ಕೂಡ ಬಿಡೋದಿಲ್ವಾ ಇವರು ಅಂತ ಹೇಳುವ ಹಾಗೆ ಒಂದು ಪ್ರತಿಭಟನೆ ಮಾಡುವ ಹಾಗೆ ಇತ್ತು. ಆಯ್ತಾ? ಆ ಪ್ರತಿಭಟನೆಗೆ ಸಿಕ್ಕಿದ ಒಂದು ಮನ್ನಣೆಯೇ ಇದು. ಏನು ಜಸ್ಟ್ ದೇ ಹ್ಯಾವ್ ಈ ಒಂದು ಬದಲಾವಣೆಯನ್ನ ತಂದಿದ್ದಾರೆ. 268 ಸಬ್ಸೆಕ್ಷನ್ 1 ನಲ್ಲಿ ಇದ್ರ ಬಗ್ಗೆ ಇದೆ. ಅಂದ್ರೆ ಈ ಆ ಒಂದು ಮೆಡಿಸಿನಲ್ ಮತ್ತೆ ಅದಕ್ಕೆ ಸಂಬಂಧಪಟ್ಟದಕ್ಕೆ ಏನು ಸ್ಟಾಂಪ್ ಡ್ಯೂಟಿ ಅಂಡ್ ಎಕ್ಸೈಸ್ ಡ್ಯೂಟಿಗಳಿತ್ತು ಅದನ್ನ ಮರ್ಜ್ ಮಾಡಿ GST ಅಲ್ಲಿ ಒಮಿಟ್ ಮಾಡಿದ್ದಾರೆ. ಬಟ್ ಆಸ್ ಬಿನ್ ಅಮಾಲ್ಗಮೇಟೆಡ್, ಮಿಕ್ಸ್ ಮಾಡಿ ಅದನ್ನ ಸೇರಿಸ್ಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಅಮೆಂಡ್ಮೆಂಟ್ ಆಫ್ ಆರ್ಟಿಕಲ್ 268A service tax like levied by union government and collected and appropriated by union and states. In this one, 260A, service tax whatever is levied by the union government, it is collected and appropriated by the union and states. ಯೂನಿಯನ್ ಮತ್ತು ಸ್ಟೇಟ್ಸ್ ಹೇಗೆ ಡಿವೈಡ್ ಮಾಡ್ಕೊಳ್ಳೋದು, ಅಪ್ರೋಪ್ರಿಯೇಟ್ ಮಾಡ್ಕೊಳ್ಳೋದು, ಪೋರ್ಷನ್ ಮಾಡ್ಕೊಳ್ಳೋದು ಅಂತ ಹೇಳೋದು ಇರುವಂತದ್ದು. ದಟ್ ಈಸ್ ಇಟ್ ಪ್ರೊವೈಡ್ಸ್ ಪವರ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾ ಟು ಲೆವಿ ದಿ ಸರ್ವಿಸ್ ಟ್ಯಾಕ್ಸ್ and collected and apportioned by the government of India. This article ಈ ತರ ಇದ್ದದ್ದು ಏನಾಗಿದೆ, this article has been omitted, ಅದನ್ನ ಬಿಟ್ಟಿದ್ದಾರೆ ಅಂತ ಹೇಳಿ, ತೆಗೆದಿದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ಅಮೆಂಡ್ಮೆಂಟ್ ಆಫ್ ಆರ್ಟಿಕಲ್ 269 and insertion of new article 269A. 269 ಅನ್ನ ಅಮೆಲ್ಗಮೇಟ್ ಅಂದ್ರೆ ಅಮೆಂಡ್ ಮಾಡಿ ಬದಲಾವಣೆಯೊಂದಿಗೆ
ಇನ್ಸರ್ಷನ್ ಆಫ್ ನ್ಯೂ ಆರ್ಟಿಕಲ್ 269A. 269 ಅನ್ನು ಉಳಿಸ್ಕೊಂಡು 269A ಅಂತ ಹೇಳಿ ಒಂದು ಇನ್ಸರ್ಟ್ ಮಾಡಿದ್ದಾರೆ. ಇಂಟರ್ ಸ್ಟೇಟ್ ಸೇಲ್ ಅಂಡ್ ಪರ್ಚೇಸ್. ಇಂಟರ್ ಸ್ಟೇಟ್ ಸೇಲ್ ಮತ್ತು ಪರ್ಚೇಸ್ ಬಗ್ಗೆ ಇರುವಂತದ್ದು. ಅಂದ್ರೆ ಇಲ್ಲಿ Article 269(1) facilitates the levy and collection of tax on sale of goods or consignment of goods in the course of interstate goods or interstate trade or commerce. Now, the provision of this clause is subject to the 269A. 269A prakara, Government of India and apportioned between states in the manner as provided in the law. ಕಾನೂನಲ್ಲಿ ಹೇಗೆ ಹೇಳಿದ್ದಾರೆ ಆ ರೀತಿ ಅವರಿಬ್ರು ಕೂಡ ಡಿವೈಡ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಇದೊಂದು ದೊಡ್ಡ ಅಲ್ಲಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು ಅಂತ ಹೇಳಿದ್ರೆ ಸ್ಟೇಟ್ಸ್ಗೆ ಏನು ಪವರ್ ಇಲ್ಲದಾಗೆ ಆಗ್ತದೆ ಅಂತ ಹೇಳುವಾಗೆ. ಸೊ ಅದರ ಬಗ್ಗೆ ಡಿಸ್ಕಷನ್ ನಡೀತಾ ಈ ಒಂದು ಬದಲಾವಣೆಯನ್ನ ತಂದಿರುವಂತ. ನೆಕ್ಸ್ಟ್ ಅಮೆಂಡ್ಮೆಂಟ್ ಆಫ್ ಆರ್ಟಿಕಲ್ 270 ಸಬ್ಸೆಕ್ಷನ್ 1 ದಟ್ ಇಸ್ ಲೆವಿ ಅಂಡ್ ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್. ನೋಡಿ ಇಲ್ಲಿ ಆರ್ಟಿಕಲ್ ನಂಬರ್ ಅನ್ನ ಹೇಳ್ತಾನಲ್ಲ 270 ಅಂತ ಹೇಳ್ಬಿಟ್ಟು ಅದು ನೆಕ್ಸ್ಟ್ ಶೆಡ್ಯೂಲ್ ಅಂತ ಬರ್ಬೋದು, ಇಲ್ಲ ಕ್ಲಾಸ್ ಅಂತ ಬರ್ಬೋದು. ಅದನ್ನ 1 ಅಂತ ಹೇಳಿದ್ರೆ ಸೆಕ್ಷನ್ ಇದ್ದಾಗ ಮಾತ್ರ ಬ್ರಾಕೆಟ್ ಅಲ್ಲಿ ಹಾಕಿದಾಗ ಸಬ್ ಸೆಕ್ಷನ್. ಓಕೆ, ನವ್ ಹಿಯರ್ ಅಮೆಂಡ್ಮೆಂಟ್ ಆಫ್ ಆರ್ಟಿಕಲ್ 270 ಕ್ಲಾಸ್ 1 ಲೆವಿ ಅಂಡ್ ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್. ಯೂನಿಯನ್ ಅಂಡ್ ಸ್ಟೇಟ್ ಹೇಗೆ ಅದಕ್ಕೆ ವಿಧಿಸಬಹುದು ಮತ್ತು ಹೇಗೆ ಇಬ್ರು ಕೂಡ ವಿತರಿಸಿಕೊಳ್ಬಹುದು ಅಂತ. ಹಿಯರ್ ಆರ್ಟಿಕಲ್ 270 clause 1 provides the distribution of certain taxes, ಕೆಲವು, only few, that is certain taxes only between union and states as per the clause 2 of the article 270. Clause 2 of the article 270 they can distribute that one. The interstate GST has been kept outside the provision of the above article. Interstate GST what they were imposing, that was kept out because of the provision of distribution of revenue. Because of the provision of distribution of revenue in case of interstate GST. Next, amendment of Article 271. ಇದು ಸರ್ಚಾರ್ಜ್ ಆನ್ ಟ್ಯಾಕ್ಸ್ ಬೈ ದಿ ಯೂನಿಯನ್. ಯೂನಿಯನ್ ಅವರು ಸರ್ಚಾರ್ಜ್ ಅನ್ನ ಏನು ಇದಕ್ಕೆ ವಿಧಿಸ್ತಾರೆ ಅದರ ಬಗ್ಗೆ ಇದೆ. ಪಾರ್ಲಿಮೆಂಟ್ ಹ್ಯಾಸ್ ಎಕ್ಸ್ಕ್ಲೂಸಿವ್ ರೈಟ್ ಅಂತ ಹೇಳಿದ್ರೆ ಖಂಡಿತವಾಗಿ ಇದಕ್ಕೆ ರೈಟ್ಸ್ ಇದೆ ಪಾರ್ಲಿಮೆಂಟ್ಗೆ ಟು ಚಾರ್ಜ್ ದಿ ಸರ್ಚಾರ್ಜ್ ಆನ್ ಎನಿ ಟ್ಯಾಕ್ಸ್ ಅಂಡ್ ಸಚ್ ಸರ್ಚಾರ್ಜ್ will form the part of consolidated fund, but parliament cannot charge any tax by way of surcharge on GST. ಬಟ್ ಅವರಿಗೆ ಪವರ್ಸ್ ಇದೆ, ಬಟ್ ಚಾರ್ಜ್ ಮಾಡಲಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ನೆಕ್ಸ್ಟ್, ಇನ್ಸರ್ಷನ್ ಆಫ್ ಆರ್ಟಿಕಲ್ 279A. ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಏನಿದೆ ವಿತಿನ್ 60 days ಫ್ರಮ್ ದಿ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ದಿಸ್. ಈ ಆಕ್ಟ್ ಆದ ಕೂಡಲೇ 60 ದಿನಗಳೊಳಗಾಗಿ GST ಕೌನ್ಸಿಲ್ ಅನ್ನ ಫಾರ್ಮ್ ಮಾಡಬೇಕು ಅಂತ ಹೇಳುವಂತದ್ದು ಇದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಸ್ ದಿ ಪವರ್ ಟು ಕಾನ್ಸ್ಟಿಟ್ಯೂಟ್. ಈ GST ಕೌನ್ಸಿಲ್ ಅನ್ನ ಕಾನ್ಸ್ಟಿಟ್ಯೂಟ್ ಅಂದ್ರೆ ಆ ಮೆಂಬರ್ಸ್ ಕಮಿಟಿಯನ್ನ ಫಾರ್ಮ್ ಮಾಡೋದೇನಿದೆ, ಸ್ಥಾಪಿಸುವಂತದ್ದು ಅಥವಾ ರಚಿಸುವಂತದ್ದು, ಪ್ರೆಸಿಡೆಂಟ್ ಆಫ್ ಗವರ್ಮೆಂಟ್ ಹ್ಯಾಸ್ ದಟ್ ಪವರ್. ಓಕೆ, ಹಿ ಹ್ಯಾಸ್ ಟು ಡೂ ದಟ್ ಒನ್. ಸೊ ದ ಕೌನ್ಸಿಲ್ ಶುಡ್ ಕನ್ಸಿಸ್ಟ್ ದಿ ಫಾಲೋಯಿಂಗ್ ಮೆಂಬರ್ಸ್ ಲೈಕ್ ಚೇರ್ಮನ್ ಫ್ರಮ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ವಿಲ್ ಬಿಕಮ್ ದಿ ಚೇರ್ಮನ್ ಅಂಡ್ ಮೆಂಬರ್ಸ್ ಇರಬೇಕು ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ರೆವೆನ್ಯೂ ಅಂಡ್ ಫೈನಾನ್ಸ್, ಮೆಂಬರ್ again minister in charge of finance and taxation of each state governments ಇದರಲ್ಲಿ ಇರಬೇಕು ಅಂತ ಉಂಟು. and many more things are there that we are discussing in the next session. But in this insertion of article 279A, this speaks about the constitution of GST council within 60 days from the date of the commencement of this act. ಈ ಆಕ್ಟ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಸ್ಟಾರ್ಟ್ ಆದ ಕೂಡಲೇ 60 ದಿನಗಳೊಳಗಡೆ ಆ ಸಮಿತಿಯನ್ನ ರಚಿಸಬೇಕು, ಕೌನ್ಸಿಲ್ ಅನ್ನು ರಚಿಸಬೇಕು. Next, amendment of article 286. It restricts the imposition of tax. ಅಂದ್ರೆ earlier article 286 ಏನಿತ್ತು ಅದರ ಪ್ರಕಾರ ಸ್ಟೇಟ್ ಗವರ್ಮೆಂಟ್ಗೆ ಒಂದು ಪವರ್ ಇತ್ತು. ಸ್ಟೇಟ್ ಲಾಸ್, ರಾಜ್ಯ ಕಾನೂನಿನಲ್ಲಿ ಏನಂತ ಹೇಳಿದ್ರೆ ಸೇಲ್ಸ್ ಅಥವಾ ಪರ್ಚೇಸ್ ಮಾಡಿ ಔಟ್ಸೈಡ್ ಸ್ಟೇಟ್ ಇಂದ ಮಾಡಿಕೊಂಡು ಅದನ್ನ ಎಕ್ಸ್ಪೋರ್ಟ್ ಮಾಡಿದ್ರು ಸರಿ, ಇಂಪೋರ್ಟ್ ಮಾಡಿದ್ರು ಸರಿ, ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ, ಭಾರತದ ಒಂದು ಬಾರ್ಡರ್ ನಲ್ಲಿ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಬೋತ್ ವಿಲ್ ಬಿ ಕವರ್ಡ್ ಬೈ ದಿಸ್ ಕ್ಲಾಸ್. ಈಗ ಸಪ್ಲೈ ಕೂಡ ಅಷ್ಟೇ, ಸೇಲ್ ಆರ್ ಪರ್ಚೇಸ್ ಎರಡು ಕೂಡ ಅಷ್ಟೇ. ದಿಸ್ ಕ್ಲಾಸ್ ವಿಲ್ ರೆಸ್ಟ್ರಿಕ್ಟ್ ದಿ ಸ್ಟೇಟ್ಸ್ ಫ್ರಮ್ ಇದನ್ನ ಇಂಪೋಸಿಷನ್ ಆಫ್ ಇಂಟರ್ ಸ್ಟೇಟ್ GST. ಇಂಟರ್ ಸ್ಟೇಟ್ ಮಾಡ್ಕೊಂಡಾಗ ಮುಂಚೆ ಏನು ಇಂಟರ್ ಸ್ಟೇಟ್ ಅಂತ ಹೇಳಿ ಅದಕ್ಕೆ ಒಂದು ವಿಧಿಸ್ತಾ ಇದ್ರು, ಸೇಮ್ ವಿಲ್ ಬಿ ಲೆವಿಡ್ ಬೈ ದಿ ಈಗ ಏನಾಗಿದೆ 279A ಪ್ರಕಾರ
ಸಾರಿ 286 286 ಅದರಲ್ಲಿ ಕೊಟ್ಟಾಗೆ ಅದರ ಪ್ರಕಾರ ಅದಕ್ಕೆ ಪವರ್ಸ್ ಏನಿದೆ ಅದು ಆಸ್ ಮೆನ್ಷನ್ಡ್ ಅರ್ಲಿಯರ್ 269 ಯಲ್ಲೇ ಮೆನ್ಷನ್ ಮಾಡಿರುವ ಹಾಗೆ ಯೂನಿಯನ್ ಗವರ್ಮೆಂಟ್‌ಗೆನೆ ಈ ಪವರ್ ಬರುತ್ತೆ ಅಂತ ಹೇಳ್ಬಿಟ್ಟು. ಏನು ಇಂಪೋಸಿಷನ್ ಅಥವಾ ರಿಸ್ಟ್ರಿಕ್ಷನ್ ಮಾಡುವಂತದ್ದು ಅವರಿಗೆ ಬರೋದಿಲ್ಲ ಸ್ಟೇಟ್‌ಗೆ. ನೆಕ್ಸ್ಟ್ ಅಮೆಂಡ್ಮೆಂಟ್ ಆಫ್ ಆರ್ಟಿಕಲ್ 366 ಇದು ಡೆಫಿನಿಷನ್ ಅನ್ನ ಹೇಳ್ತದೆ. ಏನು ಆಲ್ರೆಡಿ ಡೆಫಿನಿಷನ್ ಇತ್ತು ಜಿಎಸ್ಟಿಗೆ, ಆ ಡೆಫಿನಿಷನ್ ಅಲ್ಲಿ ಸರ್ವಿಸ್ ಡೆಫಿನಿಷನ್ ಏನಿದೆ, ಸೇವೆ ಅಂತ ಹೇಳೋದು ಸರ್ವಿಸ್, ಅದರ ಡೆಫಿನಿಷನ್ ಅನ್ನ ಇನ್ನಷ್ಟು ವಿಸ್ತಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಸರ್ವಿಸ್ ಅನ್ನುವ ವಿಷಯಕ್ಕೆ ಅದರ ಡೆಫಿನಿಷನ್ ವ್ಯಾಖ್ಯಾನಕ್ಕೆ ಇನ್ನೊಂದಷ್ಟು ವಿಷಯಗಳನ್ನ ಮತ್ತು ವಸ್ತುಗಳನ್ನ ಸೇರ್ತಿದ್ದಾರೆ ಅಂತೇಳಿ. ಅಂದ್ರೆ 1994 ನ ಫೈನಾನ್ಸ್ ಆಕ್ಟ್ ಪ್ರಕಾರ ಸರ್ವಿಸ್ ಅಂತ ಹೇಳಿದ್ರೆ ಏನಿತ್ತು ಅದರ ವ್ಯಾಪ್ತಿಯನ್ನ ವಿಸ್ತರಿಸಿ ವ್ಯಾಖ್ಯಾನಿಸಿದ್ದಾರೆ. Means definition has been little bit elaborated, that is in a broader way they have given in the article 366. Service only the definition of the service which was there in the 1994, that definition has been amended and it has been broadened. Next, amendment of article 368. This 368 speaks about the power to parliament to amend the constitution. In the sense, article it gives the power to parliament to amend any provision of constitution of India by introducing such change into the each house of parliament and get sanctioned from 2/3 majority of the membership of the house present. ಸೊ ಇಲ್ಲಿ 2/3 ಮೆಜಾರಿಟಿ ಆಫ್ ದಿ ಮೆಂಬರ್ಶಿಪ್ ಇದ್ರೆ ಏನ್ ಮಾಡ್ಬೋದು, ಯಾವುದೇ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಅವಕಾಶ ಸಿಗ್ಬಹುದು, ಒಂದು ಅವಕಾಶ ಇರ್ಬೇಕು ಜಿಎಸ್ಟಿಗೆ ಅಂತ ಹೇಳ್ಕೊಂಡು ಈ ಆರ್ಟಿಕಲ್ ಅನ್ನ ಅವರು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಕಮ್ಸ್ ದಿ amendment in 6th schedule, that is powers to access and collect land revenue and to impose tax. ಲ್ಯಾಂಡ್ ರೆವೆನ್ಯೂಗಳನ್ನ ಕಲೆಕ್ಟ್ ಮಾಡ್ತಾರಲ್ವಾ, ಅದು ಕೂಡ ಒಂದು ಸೇವೆ ಇದ್ದಾಗೆ. ಅಂಡ್ ಇಂಪೋಸ್ ಟ್ಯಾಕ್ಸ್ ಗಳನ್ನ ಇಂಪೋಸ್ ಮಾಡೋದು, ತೆರಿಗೆ ವಿಧಿಸ್ತಾರಲ್ಲ ಅದನ್ನ ನಂಬರ್ 8 ಆಫ್ 6th ಶೆಡ್ಯೂಲ್ ಅಲ್ಲಿ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಆಫ್ ಎನ್ ಆಟೋನಮಸ್ ಡಿಸ್ಟ್ರಿಕ್ಟ್ ಗಳಿಗೆ ಒಂದು ಆಟೋನಮಸ್ ಅಂತ ಹೇಳಿದ್ರೆ ಸ್ವಾಯತ್ತತೆ ಇರ್ತದಲ್ಲ ಡಿಸ್ಟ್ರಿಕ್ಟ್ ಕೆಲವು ವಿಷಯಗಳಲ್ಲಿ, ಆ ಒಂದು ಡಿಸ್ಟ್ರಿಕ್ಟ್ ಗಳ ಆಟೋನಮಸ್ that is on the basis of the autonomous power of the district councils, this schedule or this amendment gives a power to levy and collect tax on professions, trades, calling, employment, animal, vehicle, vote, or on any entry of goods for maintenance of school, dispensaries, or road. Now, additionally, such district may levy tax on entertainment and amusement also, if such things are in that jurisdiction of that district. ಓಕೆ, ಅಂದ್ರೆ ಇಲ್ಲಿ ನಂಬರ್ 8 ಆಫ್ ದಿ 6th ಶೆಡ್ಯೂಲ್ ಅಲ್ಲಿ ಏನ್ ಹೇಳಿದ್ದಾರೆ, ಡಿಸ್ಟ್ರಿಕ್ಟ್ ಗಳಿಗೆ ಒಂದು ಸ್ವಾಯತ್ತತೆ ಇರ್ತದೆ ಜಿಲ್ಲೆಗೆ. ಅದರ ಮೇಲೆ ಆ ಪವರ್ ನಲ್ಲಿ ಅದು ಇದುವರೆಗೆ ಏನ್ ಕಲೆಕ್ಟ್ ಮಾಡ್ತಿತ್ತು, ಪ್ರೊಫೆಷನಲ್ ಟ್ಯಾಕ್ಸ್, ಟ್ರೇಡ್, ಎಂಪ್ಲಾಯ್ಮೆಂಟ್, ಎನಿಮಲ್, ವೆಹಿಕಲ್, ಬೋಟ್, ಈ ತರ ಗೂಡ್ಸ್ ಗಳ ಮೇಲೆ ಮೇಂಟೆನೆನ್ಸ್ ಆಫ್ ಸ್ಕೂಲ್, ಡಿಸ್ಪೆನ್ಸರೀಸ್ ಇದೆಲ್ಲವನ್ನ ಮಾಡ್ಬೇಕಾಗ್ತದೆ. ಈಗ ಅದಕ್ಕೋಸ್ಕರ ಆನ್ ಎಂಟರ್ಟೈನ್ಮೆಂಟ್, ಮನೋರಂಜನೆ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಗಳಂತಿದ್ರು, ಅಮ್ಯೂಸ್ಮೆಂಟ್ಸ್ ಅಂತ ಹೇಳ್ತಾರಲ್ಲ ಅದರ ಮೇಲೆ ಕೂಡ ಇದು ಕಲೆಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ಇದೆ. ನೆಕ್ಸ್ಟ್ ಅಮೆಂಡ್ಮೆಂಟ್ ಇನ್ ಎಂಟ್ರಿ ನಂಬರ್ 84, 92, 90C ಟು ಯೂನಿಯನ್ ಲಿಸ್ಟ್. ಅಂದ್ರೆ 84 ಡ್ಯೂಟೀಸ್ ಆಫ್ ಎಕ್ಸೈಸ್ ಶೆಲ್ ಬಿ ಲೆವಿಡ್ ಆನ್ ಟೊಬ್ಯಾಕೋ. ಅಂದ್ರೆ 84 ಅಲ್ಲಿ ಏನ್ ಹೇಳಿತ್ತು ಅಂತ ಹೇಳಿದ್ರೆ, ಇಲ್ಲಿ ಪ್ರಿಸೈಸ್ ಆಗಿ ಹೇಳ್ಬೇಕಾದ್ರೆ, ಇಟ್ ವಿಲ್ ಕವರ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲಿಯಂ ಕ್ರೂಡ್, ಹೈ ಸ್ಪೀಡ್ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಅಂಡ್ ಏವಿಯೇಷನ್ ಟರ್ಬೈನ್ ಫ್ಯೂಯಲ್, ಟೊಬ್ಯಾಕೋ ಅಂಡ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಬಗ್ಗೆ ಕವರ್ ಆಗ್ತಿತ್ತು 84 ಅಲ್ಲಿ. ಇಟ್ ಮೀನ್ಸ್ ಈವನ್ ಆಫ್ಟರ್ ಇಂಟ್ರೊಡಕ್ಷನ್ ಆಫ್ ಜಿಎಸ್ಟಿ ಅನ್ನು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆನ್ ಅಬವ್ ಪ್ರಾಡಕ್ಟ್ ಶಲ್ ರಿಮೇನ್ ದಿ ಫೋರ್ಸ್ ಟಿಲ್ ದಿ ಟೈಮ್ ಆಫ್ ಜಿಎಸ್ಟಿ ಕೌನ್ಸಿಲ್ ಫಾರ್ಮ್ ಆಗುವವರೆಗೂ ಎಕ್ಸೈಸ್ ಡ್ಯೂಟಿ ಮೇಲೆ ಇದನ್ನ ಇಟ್ಕೊಳ್ಬಹುದು. ಎಕ್ಸೈಸ್ ಡ್ಯೂಟಿ ಅವರು ಈ ಪವರ್ ಅನ್ನ, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅವರಿಗೆ ಈ ಒಂದು ಪವರ್ ಇದೆ, ಈ ಫೋರ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂತದ್ದು. 92 ಮತ್ತೆ 92C ಅಲ್ಲಿ ಏನ್ ಕವರ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೇಲ್ ಆರ್ ಪರ್ಚೇಸ್ ಆಫ್ ನ್ಯೂಸ್ ಪೇಪರ್ಸ್ ಏನಿತ್ತು ಅದಕ್ಕೆ ಸರ್ವಿಸ್ ಟ್ಯಾಕ್ಸ್ ಇತ್ತು, ಅದನ್ನ ಒಮಿಟ್ ಮಾಡಿದ್ದಾರೆ. ಆಯ್ತಾ, ಆಲ್ರೆಡಿ ದೇ ಹ್ಯಾವ್ ಬಿನ್ ಮರ್ಜ್ಡ್ ಇನ್ ಟು ಜಿಎಸ್ಟಿ ಒಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ ಅಂತ ಹೇಳಿ. ಸೊ ವಾಟ್ ಎವರ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಹಿಯರ್, ದಿಸ್ ಇಸ್ ದಿ ಪೊಸಿಷನ್ ಆಫ್ ದಿ 2017
amendments. Okay. After that, in the year 1819, this syllabus has been introduced to BCom students. That is sixth sem. So some sort of whatever the amendments has come, that has been included in this one. But during the year 19, 20, 21, whatever the amendments has been taken place, that has been not included. It has to be updated. Okay. So it has to be updated, but this is just a topic which you must know, that's all. ನಿಮಗೆ ಗೊತ್ತಿರಬೇಕಿದು ಅಷ್ಟೇ. ಇದ್ರ ಬಗ್ಗೆ ಅಮೆಂಡ್ಮೆಂಟ್ಸ್ ಅನ್ನ ಅಷ್ಟು ಸೀರಿಯಸ್ ಆಗಿ ಎಕ್ಸಾಮ್ಗೆ ಅಂತ ಒಂದು ಕ್ವೆಶ್ಚನ್ ಅಂತ ಹೇಳಿ ಕೇಳೋದಿಲ್ಲ. ಸೊ ಯು ಪ್ಲೀಸ್ ಬಿ ಕ್ಲಿಯರ್ ವಿತ್ ದಿಸ್ ಒನ್. ಗೊತ್ತಿರ್ಲಿ ಏನೇನು ಯಾವ್ಯಾವುದಕ್ಕೆ ಮಾಡ್ಕೊಂಡು ಅಂತೇಳಿ. ನೆಕ್ಸ್ಟ್ ನೋಡಿ, ಅಮೆಂಡ್ಮೆಂಟ್ ಇನ್ ಎಂಟ್ರಿ ನಂಬರ್ 52, 54, 55 ಅಂಡ್ 62 ಟು ಸ್ಟೇಟ್ ಲಿಸ್ಟ್. ಸ್ಟೇಟ್ ಲಿಸ್ಟ್ಗೆ ಹೆಂಗೆ ಕೊಟ್ರು ಅಂತ ಹೇಳಿದ್ರೆ 52 ಅಲ್ಲಿ ನಾವು ಲೋಕಲ್ ಬಾಡೀಸ್ ಕಾಂಟ್ ಲೆವಿ ಅಂಡ್ ಕಲೆಕ್ಟ್ ದಿ ಎಂಟ್ರಿ ಟ್ಯಾಕ್ಸ್ ಲೈಕ್ ಆಕ್ಟ್ರಾ ಅಂಡ್ LBT. ಲೋಕಲ್ ಬಾಡೀಸ್ ಅಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆಗಳು, ನಗರಸಭೆ, ಪಂಚಾಯಿತಿ, ಮಂಡಲ ಪಂಚಾಯಿತಿಗಳೆಲ್ಲ ಕಲೆಕ್ಟ್ ಮಾಡ್ತಿದ್ವಲ್ಲ, ಅದೀಗ ಅವರು ಕಲೆಕ್ಟ್ ಮಾಡ್ಲಿಕ್ಕೆ ಇಲ್ಲ ಅಂತೇಳಿ ಮಾಡಿದ್ದಾರೆ. ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಆ, ಅದ ಅದಾದ ಮೇಲೆ ನೆಕ್ಸ್ಟ್ 54 ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಕಲೆಕ್ಟ್ ಟ್ಯಾಕ್ಸ್ ಆನ್ ಸೇಲ್ ಆರ್ ಪರ್ಚೇಸ್ ಆಫ್ ಗೂಡ್ಸ್ ಅದರ್ ದನ್ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ ಅಲ್ಲದೆ ಬೇರೆ ಸೇಲ್ ಆಫ್ ಪರ್ಚೇಸ್ ಆಫ್ ಗೂಡ್ಸ್ ಅಂತಿದ್ರೆ ಕಲೆಕ್ಟ್ ಮಾಡ್ಬೋದು. ಅಂಡ್ ನಾವು ದ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಓನ್ಲಿ ಕಲೆಕ್ಟ್ ದಿ ಟ್ಯಾಕ್ಸಸ್ ಆನ್ ಸೇಲ್ ಆಫ್ ಪೆಟ್ರೋಲಿಯಂದು ಮಾತ್ರ. ಸೇಲ್ ಆಫ್ ಪೆಟ್ರೋಲಿಯಂ, ಕ್ರೂಡ್, ಹೈ ಸ್ಪೀಡ್ ಇಂಜಿನ್, ಟರ್ಬೈನ್, ಆಲ್ಕೋಹಾಲಿಕ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ಗೆ, ಅಂದ್ರೆ ಮಾನವ, ನಾವು ಇಂಡಿವಿಜುವಲ್ ಪರ್ಸನ್ ಏನು ಬಳಕೆ ಮಾಡ್ತಾನೆ ಅವನ ವಿಷಯಕ್ಕೆ ಸಂಬಂಧಪಟ್ಟ ಆಲ್ಕೋಹಾಲಿಕ್, ಈ ತರದಕ್ಕೆ. ಫರ್ದರ್ ನಾವು ಸ್ಟೇಟ್ ಗವರ್ಮೆಂಟ್ ಕಾಂಟ್ ಲೆವಿ ದಿ ಟ್ಯಾಕ್ಸ್ ಆನ್ ಅಡ್ವರ್ಟೈಸ್ಮೆಂಟ್ ಅಂಡರ್ ಎಂಟ್ರಿ ನಂಬರ್ 55 ಪ್ರಕಾರ ಅಡ್ವರ್ಟೈಸ್ಮೆಂಟ್ಗೆ, ಜಾಹೀರಾತಿಗೆ ಅಂತ ಯಾವುದು ಕಲೆಕ್ಟ್ ಮಾಡ್ಲಿಕ್ಕಿಲ್ಲ. ಮತ್ತೆ ಇನ್ ಅಡಿಷನ್ ಟು ಅಬೌವ್, ನೌ ಪಂಚಾಯತ್, ಮುನ್ಸಿಪಾಲಿಟೀಸ್, ರೀಜನಲ್ ಅಂಡ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಕ್ಯಾನ್ ಲೆವಿ ಅಂಡ್ ಕಲೆಕ್ಟ್ ಟ್ಯಾಕ್ಸಸ್ ಆನ್ ಎಂಟರ್ಟೈನ್ಮೆಂಟ್ ಅಂಡ್ ಅಮ್ಯೂಸ್ಮೆಂಟ್. ಅದನ್ನ ಆಲ್ರೆಡಿ ಹೇಳಿದ್ದೇನೆ 62. ಈ GST ಅಲ್ಲಿ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಫೈನಾನ್ಷಿಯಲ್ ಟ್ಯಾಕ್ಸ್ ತೆರಿಗೆ ಪವರ್ ಸೆಂಟ್ರಲ್, ಕೇಂದ್ರಕ್ಕೆ ಹೊರಟೋಗ್ತದೆ. ರಾಜ್ಯಗಳಿಗೆ ಫೆಡರಲ್ ಸ್ಟೇಟ್ ನ ಪವರ್ ಅಲ್ಲಿ ಅದು ಏನ್ ಇರ್ಬೇಕಾಗಿತ್ತು, ಅದು ಸ್ವಲ್ಪ ಅದು ರಾಜ್ಯಗಳಿಗೆ ಹಿನ್ನಡೆ ಅಂತ ಹೇಳೋದಿಕ್ಕೇನೆ ಈ ಒಂದು GST ಅನ್ನ ಇಷ್ಟು ಒಂದು ಅಮೆಂಡ್ಮೆಂಟ್ಸ್‌ಗಳು, ಅಂದ್ರೆ ಅಮೆಂಡ್ಮೆಂಟ್ಸ್ ಅಲ್ಲ, ನಾವು ಹಿಸ್ಟರಿ ಆಫ್ GST ಅಲ್ಲಿ ನೀವು ನೋಡಿರ್ಬೋದು. ಯಾಕೆ ಅಷ್ಟು ಬಾರಿ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಪುನಃ ಕಳಿಸಿ ಅವರಿಗೆ ಅಂತ ಹೇಳಿ, ರಾಜ್ಯಸಭೆಯಲ್ಲಿ ಅದಾಗೋದಿಲ್ಲ, ಮತ್ತೆ ಪುನಃ ವೋಟಿಂಗ್ ಸಿಗೋದಿಲ್ಲ, ಮತ್ತೆ ಪುನಃ ಅದನ್ನ ಅಮೆಂಡ್ಮೆಂಟ್ ಮಾಡಿ ಅಂತ ಹೇಳಿ ಕಳಿಸ್ತಾ ಇದ್ರು ಅಂತ ಹೇಳಿದ್ರೆ ಈ ರೀಸನ್‌ಗಾಗಿ. ಎಲ್ಲೋ ಒಂದ್ ಕಡೆ ರಾಜ್ಯಗಳು, ಕೇಂದ್ರಕ್ಕೆ ಏನು ಚಿಂತೆ ಅಂತ ಹೇಳಿದ್ರೆ, ರಾಜ್ಯಗಳಲ್ಲಿ ಅಸಮತೋಲನ ಇದೆ ಅಭಿವೃದ್ಧಿಯಲ್ಲಿ, ಅದನ್ನ ಸರಿಪಡಿಸುವ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ರಾಜ್ಯ ಅತಿ ಕಷ್ಟಪಟ್ಟು ಅವರ ರಾಜ್ಯವನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರುವಾಗ ಅವರ ರೆವೆನ್ಯೂ ತಕೊಂಡೋಗಿ ಬೇರೆ ರಾಜ್ಯಗಳಿಗೆ ಹಾಕುತ್ತಾರೆ. ಅವರಿಗೆ ಮೋಸ ಆದಾಗೆ ಆಗ್ತದೆ ಅಂತ ಹೇಳಿ ಕೆಲವು ರಾಜ್ಯಗಳು. ಮತ್ತೆ ಅದೇ ರೀತಿ ಇನ್ನೂ ಕೂಡ ಕೆಲವು ಸಮಸ್ಯೆಗಳಿತ್ತು. ಅಂದ್ರೆ ಸೌತ್ ಇಂಡಿಯಾ, ದಟ್ ಮೀನ್ಸ್ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೆಚ್ಚಿನ ಮ್ಯಾನುಫ್ಯಾಕ್ಚರಿಂಗ್ ಅದೆಲ್ಲ ಆಗ್ತಿರುವಾಗ ಅದಕ್ಕೆ ಟ್ಯಾಕ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಿತ್ತು. ಈಗ GST ಇಂದ ಏನಾಯ್ತು, ಕಂಪ್ಲೀಟ್ ಆಗಿ ಕೇಂದ್ರ ಸರ್ಕಾರಕ್ಕೆ ಹೋಯ್ತು ಅಂತ ಹೇಳಿದ್ರೆ ಅದು ನೋಡಿ ಕೊಟ್ರೆ ಉಂಟು ಅಷ್ಟೇ. ಅಭಿವೃದ್ಧಿ ಕಾರ್ಯಗಳಿಗೆ ಅದು ನೋಡಿ ಕೊಟ್ರೆ ಉಂಟಷ್ಟೇ. ರಾಜ್ಯದಿಂದ ಕೊಡುವಂತದ್ದು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದಕ್ಕೆ ಅವರೊಂದು ಬೇರೆ ಒಂದು ಮಾರ್ಗವನ್ನು ಅನುಸರಿಸಿಕೊಂಡಿದ್ದಾರೆ. ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡಿದ್ರಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅನ್ನೋದನ್ನ ರಾಜ್ಯಕ್ಕೆ ಮರಳಿ ಕೊಡ್ತೇವೆ ಅಂತ ಹೇಳಿ. ಅದು ಕೂಡ ಅಷ್ಟು ಬೇಗ ಸಿಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಿಗೋದಿಲ್ಲ ಅಂತ ಹೇಳಿದ್ರೆ, ಆ ರೋಲ್ ಬ್ಯಾಕ್ ಮಾಡೋದು ಅಂತ ಹೇಳೋದನ್ನ ನ್ಯೂಸ್ ಪೇಪರ್ಸ್ ಅಲ್ಲಿ ಕೇಳಿರ್ಬೋದು. ಇನ್ನೂ ಕೂಡ GST ಅಮೌಂಟ್ ಇನ್ನೂ ಬರ್ಲಿಲ್ಲ ಅಂತ. ಹಿಂಗೆ ಇಂಥ ಸಮಸ್ಯೆಗಳೆಲ್ಲ ಆಗ್ಲಿಕ್ಕೆ ಶುರುವಾಗ್ತದೆ. ನೆಕ್ಸ್ಟ್, ಲೆವಿ ಆಫ್ ಎಡಿಷನ್ 1% ಟ್ಯಾಕ್ಸ್ ಬೈ ಸ್ಟೇಟ್ಸ್. ಈಗ ನಾನು ಹೇಳಿದೆ ಅಲ್ಲ ಕೆಲವು ಪ್ರಾಬ್ಲಮ್ಸ್ ಅನ್ನ, ಆ ಪ್ರಾಬ್ಲಮ್ಸ್ ಗಳನ್ನೆಲ್ಲ ಸ್ಟೇಟ್ ಕೇಂದ್ರದ ಹತ್ರ ಅಥವಾ GST ಅನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳ್ತಾ ಇತ್ತು ಅಂತ ಹೇಳಿದಕ್ಕೆ ಒಂದು ಅಮೆಂಡ್ಮೆಂಟ್ ಅನ್ನ ತಂದಿದ್ದಾರೆ. 1% ಟ್ಯಾಕ್ಸ್ ಬೈ ಸ್ಟೇಟ್ಸ್ ಅಂತ ಹೇಳಿದ್ರೆ, ಏನು GST ಇದೆ ಅದಕ್ಕೆ 1% ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡ್ಕೊಳ್ಳಿ ನೀವು. ಅದು GST ಕೌನ್ಸಿಲ್ ಅಲ್ಲಿ 2 ವರ್ಷಕ್ಕೆ ಒಮ್ಮೆ ಅದು ಪರ್ಸೆಂಟೇಜ್ ಅನ್ನು ಡಿಸೈಡ್ ಮಾಡ್ಕೊಳ್ಳಿ, ಮತ್ತೆ ಇಂಟರ್ ಸ್ಟೇಟ್ ಬಗ್ಗೆ ಅಂತೇಳಿ ಅದನ್ನ ಅವರಿಗೆ ಬಿಟ್ಟಿದೆ. ನೆಕ್ಸ್ಟ್, ಲಾಸ್ಟ್ ಒನ್, ಕಾಂಪನ್ಸೇಷನ್ ಟು ಸ್ಟೇಟ್ಸ್ ಫಾರ್ ರೆವೆನ್ಯೂ. ಅದೇ ಈಗ ನಾನು ಹೇಳ್ದೆ ಅಲ್ವಾ, ರಾಜ್ಯದಿಂದ ಸಡನ್ ಆಗಿ ಈ ಆಕ್ಟ್ 2017 ಅಲ್ಲಿ ಇಂಟ್ರೊಡ್ಯೂಸ್ ಆದ ಮೇಲೆ ರಾಜ್ಯದಲ್ಲಿ ಯಾವ ಯಾವ ವಿಷಯಗಳಿಂದ ರಾಜ್ಯಗಳು ತೆರಿಗೆಯನ್ನ ಯಾವ ಯಾವ ಐಟಮ್ಸ್ ಇಂದ ಕಲೆಕ್ಟ್ ಮಾಡ್ತಾ ಇದ್ದವೋ ಅದೆಲ್ಲವೂ ಕೂಡ ಕೇಂದ್ರಕ್ಕೆ ಹಠಾತ್ತನೆ ಏಕಾಏಕಿ ಹೋದಾಗ ಏನಾಗುತ್ತೆ, ರಾಜ್ಯದಲ್ಲಿ ಹಣಕಾಸಿನ ಕೊರತೆ ಏರ್ಪಡ್ತದೆ. ಅದಕ್ಕಾಗಿ 5 ವರ್ಷಗಳ ತನಕ, ಆಯ್ತಾ, ಕಾಂಪನ್ಸೇಷನ್ ಅನ್ನ ಕೊಡ್ತಾರೆ. ದ ಪೀರಿಯಡ್ ಆಫ್ ಕಾಂಪನ್ಸೇಷನ್ 5 ವರ್ಷದ ತನಕ ಮಾತ್ರ ಎಲ್ಲ ರಾಜ್ಯಗಳಿಗೆ
ಕೊಡ್ತೇವೆ ಅಂತ ಹೇಳಿ ಒಪ್ಪಿಕೊಂಡಿದೆ. ಇದನ್ನೇ ಹೆಚ್ಚಿನವರು ಇದನ್ನ ಟ್ಯಾಕ್ಸ್ ಗುರುಗಳು ಏನ್ ಮಾಡ್ತಾರೆ, ಒನ್ ನೇಷನ್ ಒನ್ ಟ್ಯಾಕ್ಸ್ ಒಳ್ಳೆ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ರಾಜ್ಯಗಳಿಗೆ ಈ ತರ ಹಣಕಾಸಿನ ಕೊರತೆ ಮುಗ್ಗಟ್ಟನ್ನು ಎದುರಿಸುವ ಹಾಗೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಕೊರತೆಯನ್ನುಂಟು ಮಾಡಿದೆ ಕೇಂದ್ರ ಸರ್ಕಾರ ಅಂತ ಹೇಳೋದನ್ನು ಕೂಡ ಒಂದು ಆಪಾದನೆಗಳು ಇರ್ತದೆ. ಓಕೆ. ಸೊ ಎನಿಹೌ, this is about the amendments of GST, constitutional amendment of the GST. You must know this one. That's all. This is not that much important for the. Thank you.